ಪಹಲ್ಗಾಮ್ನಲ್ಲಿ ಪ್ರವಾಸಿಗರ ಮೇಲೆ ಉಗ್ರರ ದಾಳಿ. ಇವತ್ತು ಪಹಲ್ಗಾಮ್ಗೆ ಭೇಟಿಯನ್ನು ನೀಡ್ತಾ ಇರುವ ಎನ್ಐಎ ಡಿಜಿ ಸದಾನಂದ ವಸಂತ್ ದಾಟೆ. ಎನ್ಐಎ ಡಿಜಿ ದಾಳಿಯ ಬಗ್ಗೆ ಅಂತಿಮ ವರದಿಯನ್ನು ಸಿದ್ಧಪಡಿಸಿರುವಂತ ಎನ್ಐಎ ಪಹಲ್ಗಾಮ್ನಲ್ಲಿ ಪ್ರವಾಸಿಗರ ಮೇಲೆ ಉಗ್ರರ ಅಟ್ಯಾಕ್ ಏನಾಯಿತು, ಇವತ್ತು ಆ ಪ್ಲೇಸ್ ಅಂದ್ರೆ ಪಹಲ್ಗಾಮ್ಗೆ ಎನ್ಐಎ ಡಿಜಿ ಭೇಟಿಯನ್ನ ಕೊಡ್ತಾ ಇದ್ದಾರೆ. ಸದಾನಂದ ವಸಂತ್ ದಾಟೆ ಎನ್ಐಎ ಡಿಜಿ ದಾಳಿಯ ಬಗ್ಗೆ ಅಂತಿಮ ವರದಿಯನ್ನ ಸಿದ್ಧಪಡಿಸಲಿದೆ ಎನ್ಐಎ. ಒಂದು ಕಡೆಯಲ್ಲಿ ಎನ್ಐಎ ತನಿಖೆಯನ್ನು ಚುರುಕುಪಡಿಸಿದೆ, ಒಂದೊಂದೇ ಸ್ಫೋಟಕ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಇನ್ನೊಂದು ಕಡೆಯಲ್ಲಿ ಇವತ್ತು ದಾಳಿ ಆಯ್ತಲ್ಲ, ಆ ದಾಳಿಯ ಪ್ರದೇಶಕ್ಕೆ, ದಾಳಿಯ ಪ್ಲೇಸ್ಗೆ ಎನ್ಐಎ ಮುಖ್ಯವಾಗಿ ಎನ್ಐಎ ಅಧಿಕಾರಿ ಭಾಗಿಯಾಗ್ತಾ ಇರೋದು, ಭೇಟಿ ಕೊಡ್ತಾ ಇರುವಂಥದ್ದು. ಇವತ್ತು ಇಲ್ಲಿಗೆ ಭೇಟಿಯನ್ನು ಕೊಟ್ಟು ಅದಾದ ನಂತರ ದಾಳಿಯ ಬಗ್ಗೆ ಅಂತಿಮ ವರದಿಯನ್ನು ಸಿದ್ಧಪಡಿಸಲಿದೆ ಎನ್ಐಎ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ಇವತ್ತು ಪಹಲ್ಗಾಮ್ಗೆ ಎನ್ಐಎ ಡಿಜಿ ಸದಾನಂದ ವಸಂತ್ ದಾಟೆ ಭೇಟಿಯನ್ನು ಕೊಡಲಿದ್ದಾರೆ. ಸ್ಥಳ ವೀಕ್ಷಣೆಯನ್ನು ಮಾಡುವಂತಹ ಸಾಧ್ಯತೆ ಇದೆ. ಆ ಕಾರಣಕ್ಕಾಗಿ ಭೇಟಿಯನ್ನು ನೀಡಲಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ಭೇಟಿಯ ಬಳಿಕ ದಾಳಿಯ ಬಗ್ಗೆ ಅಂತಿಮ ವರದಿಯನ್ನು ಸಿದ್ಧಪಡಿಸಲಿದೆ ಎನ್ಐಎ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. जी मेरे भाई मैंने से दाग कर उसको खुद नस पे आ रहा हाँ यार ले लो यार खुद तो सर उस ड्रामा वो बात आप सही है मेरा मेरा इससे नहीं क्या बून इसको ये इसको वॉक कोई की शाही तब पर से बाय इसको सब बोलते हैं पापा इधर से ढीले सब बंद होटल अंदर ताज 2 महीने तक की खाद जंगलाची आप ये ನೋಡಿ, ಎನ್ಐಎ ತನ್ನ ತನಿಖೆಯನ್ನು ಚುರುಕುಪಡಿಸಿದೆ. ಈಗಾಗಲೇ ನಾವು ಗಮನಿಸಬಹುದು, ನಮ್ಮ ಕರ್ನಾಟಕಕ್ಕೂ ಕೂಡ ಎನ್ಐಎ ಟೀಮ್ ಬಂದಿತ್ತು. ಅಂದರೆ ಈ ಅಟ್ಯಾಕ್ನಲ್ಲಿ ಮೃತಪಟ್ಟವರ ನಿವಾಸಕ್ಕೆ ತೆರಳಿ, ಅಂದರೆ ಅಲ್ಲಿ ಭಾಗಿಯಾಗಿದ್ರಲ್ಲ ಕುಟುಂಬಸ್ಥರು ಕೂಡ, ಅವರ ಅನುಭವವನ್ನು, ಅಂದರೆ ಆ ಪ್ರಕರಣವನ್ನು ಅವ್ರು ಹೇಗೆ ನೋಡಿದ್ರು, ಯಾವ ಥರ ಅಟ್ಯಾಕ್ ಆಯಿತು, ಎಷ್ಟೊತ್ತಿಗೆ ಅಟ್ಯಾಕ್ ಆಯಿತು, ಎಷ್ಟು ಜನ ಇದ್ದರು, ಎಲ್ಲಿಂದ ಬಂದರು, ಎಲ್ಲಿಗೆ ಹೋದರು, ಕೊನೆಯ ಸ್ಟೇಟ್ಮೆಂಟ್ ಏನಾಗಿತ್ತು. ಯಾಕಂದರೆ ಕೆಲವರು ಹೇಳ್ತಾ ಇದ್ದಾರೆ, ನಮ್ಮ ಹತ್ರ ಈ ಥರ ಹೇಳಿದ್ರು, ನಾವು ಅವ್ರ ಹತ್ರ ಮಾತಾಡಿದ್ವಿ, ಅವ್ರು ಹೀಗೆ ನಮ್ಮನ್ನು ಕರೆದ್ರು, ಇದನ್ನೆಲ್ಲ ಹೇಳ್ತಾ ಇದ್ದಾರೆ. ಪ್ರತಿಯೊಂದು ಇನ್ಫಾರ್ಮೇಷನ್ ಕೂಡ ತನಿಖೆಗೆ ಪೂರಕ ಆಗಿರುವಂಥ ಹಿನ್ನೆಲೆಯಲ್ಲಿ ಮಾಹಿತಿಯನ್ನು ಕಲೆ ಹಾಕ್ತಾ ಇದೆ ಎನ್ಐಎ ತನಿಖೆ ಪ್ರಾರಂಭ ಆದಾಗಿನಿಂದ ಒಂದೊಂದೇ ಸ್ಫೋಟಕ ಮಾಹಿತಿಗಳು ಕೂಡ ಲಭ್ಯವಾಗ್ತಾ ಇದೆ. ತನಿಖೆಯಲ್ಲಿ ಮತ್ತಷ್ಟು ಮಾಹಿತಿಗಳು ಸಿಕ್ಕಿದೆ ಅನ್ನೋದ್ರ ಬಗ್ಗೆಯೂ ಕೂಡ ಅಪ್ಡೇಟ್ ಸಿಗ್ತಾ ಇದೆ. ಹಾಗಾಗಿ ಇವತ್ತು ಎನ್ಐಎ ಡಿಜಿ ಈ ಅಟ್ಯಾಕ್ ಆಯ್ತಲ್ಲ, ಆ ಪ್ಲೇಸ್ಗೆ ಭೇಟಿಯನ್ನು ಕೊಟ್ಟು ಸ್ಥಳ ಪರಿಶೀಲನೆಯನ್ನು ಮಾಡಲಿದ್ದಾರೆ. ಈಗಾಗಲೇ ಸ್ಥಳೀಯರನ್ನು ಕೆಲವರನ್ನು ವಶಕ್ಕೆ ಪಡ್ಕೊಳ್ಳಲಾಗಿದೆ, ವಿಚಾರಣೆಯನ್ನು ಕೂಡ ನಡೆಸಲಾಗಿದೆ.